ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರೋ ಇಬ್ಬರು ನಿರ್ಮಾಪಕರಿಗೆ, ನಿರ್ದೇಶಕ ಆನಂದ್ ಅವರಿಗೆ ತುಂಬ ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್. ಮತ್ತು ನಮಗೆ ಡಿ ಬೀಟ್ಸ್ಗೆ ತುಂಬ ಖುಷಿ ಅಂದರೆ ಪೂರ್ಣ ಅವ್ರ ಜೊತೆ ನಾವು ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್. ಅವರ ಹಾಡುಗಳನ್ನು ಬಹಳಷ್ಟು ಕೇಳಿದ್ದೀನಿ, ತುಂಬ ಇಷ್ಟ ಇತ್ತು ಈ ಹಿಂದೆನೂ ವರ್ಕ್ ಮಾಡೋಕ್ಕೆ. ಐ ಡೋಂಟ್ ನೋ, ಸಮ್ಹೌ ಇಟ್ ಹ್ಯಾಡ್ ನಾಟ್ ಹ್ಯಾಪನ್. ತುಂಬ ಒಳ್ಳೆಯದಾಗಲಿ. ಹಾಡುಗಳು ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಡಿ ಬೀಟ್ಸ್ ತೊಗೊಂಡಿದೆ ಅನ್ನೋ ಮಾತ್ರಕ್ಕೆ ನಾನು ಹೇಳ್ತಾ ಇಲ್ಲ. ಈ ಹಾಡು ಕೂಡ ನಾನು ಕೇಳಿದ ತಕ್ಷಣ ಓಕೆ ಅಂತ ಅಂದೆ ಆನಂದ್ ಅವರು ಮಾತಾಡಿದಾಗ. ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಹಾಡು ಎಲ್ರಿಗೂ ಈಗಾಗಲೇ ಅವ್ರು ಹೇಳಿದ ಹಾಗೆ ಯೋಗರಾಜ್ ಭಟ್ ಬರೆದಿರೋದು. ಶರಣ್, ನವೀನ್ ಸಜ್ಜು ತುಂಬ ಚೆನ್ನಾಗೆ ಹಾಡಿದ್ದಾರೆ. ಆ್ಯಂಡ್ ಬೆಸ್ಟ್ ಸೆಲೆಕ್ಷನ್ ವಾಟ್ ಯು ಹ್ಯಾವ್ ಡನ್. ತುಂಬ ಚೆನ್ನಾಗಿದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಮತ್ತು ಈ ಹಾಡನ್ನು ಜನರಿಗೆ ಮುಟ್ಟಿಸುವ ಕೆಲಸ ನಾವು ನಿರ್ಮಾಪಕರು, ನಾವು ಡಿ ಬೀಟ್ಸು ಎಷ್ಟು ಮಾಡುತ್ತೋ ಅಷ್ಟೇ ಸಪೋರ್ಟು ನೀವು ಮಾಡಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ವೆರಿ ಬೆಸ್ಟ್. ವಾಟ್ ಎಲ್ಸ್ ಯು ವಾಂಟ್ ಮೀ ಟು ಸೇ? ಸಾಂಗ್ ಲಾಂಚ್ ಆಗಲಿ. ಓಕೆ, ಸಾಂಗ್ ಲಾಂಚ್ ಆಗಲಿ. ಆಲ್ ದ ಬೆಸ್ಟ್ ಸರ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರು ಮತ್ತು ಸಿನಿಮಾ ತಂಡ, ಏನು ಹೇಳೋದೆಲ್ಲ ನೋಡಿದ್ದೀರ. ಹಾಡು ನಾವು ಹೇಳೋದೇನೂ ಇರಲ್ಲ, ನಾವು ಕೆಲಸ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಈ ಸಿನಿಮಾ ಒಂದು ಹೇಳಬೇಕಂತಂದರೆ, ನನಗೆ ಆ್ಯಕ್ಚುಲಿ ಸುಮಾರು ಫಿಲಮ್ಗಳು ಮಾಡ್ತಾ ಇರ್ತೀವಿ, ಬಟ್ ಮಾಡೋ ಕೆಲಸ ತೃಪ್ತಿ ಕೊಟ್ಟಂಥ ಸಿನಿಮಾಗಳು ಕೆಲವಿರ್ತವೆ. ಎಸ್ಪೆಷಲಿ ಒಂದು ಮಾಡಿರೋ ಕೆಲಸ ಮತ್ತು ಅದರ ಪ್ರೋಸೆಸ್ಸು ನನಗೆ ಎರಡೂ ತುಂಬ ತೃಪ್ತಿ ಕೊಟ್ಟಂಥ, ಖುಷಿ ಕೊಟ್ಟಂಥ ಫಿಲಮು ಚಂದ್ರಹಾಸ. ಅಂದರೆ ಸುಮಾರು ಫಿಲಮ್ ಮಾಡ್ತಾ ಇರ್ತೀವಿ, ನಿಮ್ಗೆ ಗೊತ್ತು. ಇವಾಗ ಅಂದರೆ 5 ವರ್ಷ, 4 ವರ್ಷ, 3 ವರ್ಷ ಈ ಥರ ಎಲ್ಲ ಫಿಲಮ್ಗಳು ನಡೀತಾ ಇರುತ್ತೆ. ನನಗೆ ಇದನ್ನು ಯಾವುದಾದ್ರು ಫಿಲಮ್ ಪ್ರಾಜೆಕ್ಟ್ ಮಾಡೋ ನಡುವೆ ನಮ್ಮ ಅಪ್ಪಣ್ಣ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಈ ಥರ ಒಂದು ಫಿಲಮ್ಮು ಅಂದರೆ ಎಲ್ಲ ರೆಡಿ ಆಗಿಬಿಟ್ಟಿದೆ, ಶೂಟಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಈ ಥರ ಹಾಡುಗಳು ಮತ್ತು ರೆಕಾರ್ಡಿಂಗ್ ಮಾಡಬೇಕಂತೆ ಅಂತ. ಹಂಗಂದಾಗ ನನಗೆ ಆ್ಯಕ್ಚುಲಿ ಆ ಥರ ಫಿಲಮ್ಗಳು ನನಗಿಷ್ಟ. ಅಂದರೆ ಏನಂದರೆ, ಎಲ್ಲ ರೆಡಿ ಆಗಿಬಿಟ್ಟಿದ್ರೆ ನನ್ನ ಕೆಲಸ ತುಂಬ ಕ್ಲಿಯರ್ ಆಗಿರುತ್ತೆ ಏನು ಮಾಡಬೇಕು ಅಂತ. ಹಾಗಾಗಿ ಆಯಿತು ಮಾಡೋಣ ಅಂತ ನಾನು ಇಮಿಡಿಯೇಟ್ ಒಪ್ಕೊಂಬಿಟ್ಟೆ. ಸೊ ಕೆಲಸನೂ ಅಷ್ಟೇ, ತುಂಬ ನಿರ್ದೇಶಕರಿಗೆ, ಆನಂದ್ ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಏನು ಬೇಕು ಅಂತ. ಹಾಗಾಗಿ ಕೆಲಸನೂ ಹೆಚ್ಚು ಕಡಿಮೆ ಒಂದು 20-25 ದಿನದಲ್ಲಿ ಇಡೀ ಹಾಡುಗಳು, ಇನ್ನೊಂದು 10 ದಿನದಲ್ಲಿ ರೆಕಾರ್ಡಿಂಗು, ಇದೆಲ್ಲ ತುಂಬ ಖುಷಿಯಾಗಿ ವರ್ಕ್ ಮಾಡಿದ್ದು ಪ್ರಾಜೆಕ್ಟು. ಮತ್ತು ಒಂದು ಹಾಡು ಪ್ರತಿಯೊಂದು ಟ್ಯೂನ್ಗಳು ಕಳಿಸ್ದಾಗ್ಲೂ ಅವ್ರು ಅದನ್ನು ಎಂಜಾಯ್ ಮಾಡ್ತಾ ಇದ್ದಿದ್ದ ರೀತಿ ಅವರು ಕೇಳಿ, ಇಡೀ ಫ್ರೆಂಡ್ಸ್ಗಳಿಗೆಲ್ಲ ಕೇಳಿಸಿ, ಎಲ್ಲರೂ ಫೋನ್ ಮಾಡೋರು ನನಗೆ, ಸರ್ ಇದು ಹಿಂಗಿದೆ ಸರ್, ಹಂಗಿದೆ ಅಂತ. ಇದು ನನಗೆ ತುಂಬಾ ಖುಷಿ ಕೊಟ್ಟಂಥ ಒಂದು ಪ್ರಾಜೆಕ್ಟ್ ಈ ಥರದ ವಿಷಯದಲ್ಲಿ. ಹಾಗಾಗಿ ಅದಾದ ನಂತರ ಇದನ್ನು ರೆಕಾರ್ಡಿಂಗ್ ಮಾಡೋಣ ಅಂತೆಲ್ಲ ಅಂದಾಗಲೂ ಅಷ್ಟೇ, ಅಂದರೆ ಒಂದು ಲಿಮಿಟೆಡ್ ಬಜೆಟಲ್ಲಿ ಫಿಲಮ್ ಮಾಡ್ತಾ ಇದ್ದೀವಿ. ಆದಾಗ್ಯೂ ಏನಂತಂದರೆ, ಹಾಡು ಅವ್ರಿಗೆ ಟ್ಯೂನ್ಗಳು ಖುಷಿ ಕೊಟ್ಟಿದ್ರಿಂದ, ಸರ್ ಇಲ್ಲ ಇಂಥವ್ರ ಹತ್ರನೇ ಯೋಗರಾಜ್ ಭಟ್ರ ಹತ್ರ ಬರ್ಸೋಣ ಸರ್, 2 ಸಾಂಗ್ ಬರೆಸ್ಬಿಟ್ಟು ಯೋಗರಾಜ್ ಭಟ್ರ ಹತ್ರ. ಮತ್ತು ಅದಕ್ಕೆ ಎಲ್ಲ ನಮ್ಮ ಪ್ರೊಡ್ಯೂಸರ್ಗಳು ಅವರು ಸಪೋರ್ಟ್ ಮಾಡಿದ್ರು. ಮತ್ತು ಈ ಚಡ್ಡಿ ಬಡ್ಡಿ ಸಾಂಗ್ ಮಾಡಿದಾಗಂತೂ ಏನಂತಂದರೆ, ಫ್ರೆಂಡ್ಸು ಇಬ್ಬರು ಇರಬೇಕು. ಯಾರನ್ನ ಹತ್ರ ಹಾಡ್ಸೋದು ಅಂತ ಬಂದಾಗ ಸ್ವಲ್ಪ ಯಾರು ಅಂದರೆ ಇದಕ್ಕೆ ಮ್ಯಾಚ್ ಆಗೋ ಥರ ವಾಯ್ಸ್ ಹುಡುಕಿದವಾಗ ಶರಣ್ ಅವ್ರ ಹತ್ರ ಹಾಡ್ಸೋಣ ಅಂತ ಅಂದ್ಕೊಂಡು. ಬಟ್ ಏನಂತಂದರೆ, ಅಫ್ಕೋರ್ಸ್ ಅವ್ರದ್ದು ಸ್ವಲ್ಪ ಬಜೆಟೆಲ್ಲ ಜಾಸ್ತಿನೇ. ಬಟ್ ಅದ್ರ ಜೊತೆಗೆ ಏನಂತಂದರೆ, ಇನ್ನೊಂದು ಇದು ಫ್ರೆಂಡ್ಸ್ ಸಾಂಗ್ ಆಗಿದ್ದರಿಂದ ಒಬ್ಬರು ಹಾಡಿದ್ರೆ ಚೆನ್ನಾಗಿರಲ್ಲ ಸರ್, ಇಬ್ಬರು ಹಾಡಬೇಕು ಅಂತ. ಸೊ ಅವ್ರನ್ನ ತೂಗೋ ಅಂತ ಇನ್ನೊಬ್ರು ಸಿಂಗರ್ ಬೇಕು. ಹಾಗಾಗಿ ನವೀನ್ ಸಜ್ಜು ಅವ್ರು ಕೊಟ್ಟರು. ಸೊ ಹಿಂಗೆ ಯೋಗರಾಜ್ ಭಟ್ರು, ನವೀನ್ ಸಜ್ಜು, ಶರಣ್, ಈ ಥರದ್ದೊಂದು ಅದ್ಭುತವಾದ ಕಾಂಬಿನೇಷನ್ ಈ ಹಾಡಿಗೆ ಸಿಕ್ತು. ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ಗಳಿಗೆ. ಸೊ ಈ ಥರದೊಂದು ಹಾಡು ನನಗೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಚಿತ್ರತಂಡ, ನಿರ್ದೇಶಕರು ಬಗ್ಗೆ ಹೇಳಬೇಕಂತಂದರೆ ಒಂದು ಒಳ್ಳೆ ಆಶಯ ಇಟ್ಕೊಂಡು ಫಿಲಮ್ ಮಾಡಿದ್ದಾರೆ. ಸೊ ಯಾರೇ ಮನೆ ಮುಂದೆ ಎಲ್ಲ ಕೂತ್ಕೊಂಡು ನೋಡಿದ್ರು, ಅವರೇ ಸುಮಾರು ಜನಕ್ಕೆ ಆಲ್ರೆಡಿ ತೋರಿಸಿದ್ದಾರೆ. ಹೆಂಗಸರು ಮಕ್ಕಳೆಲ್ಲ ಒಂದು ಅಫ್ಕೋರ್ಸ್ ಹರೀಶ್ ಅವ್ರು ಇರೋದ್ರಿಂದ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು ಮತ್ತು ಫನ್ ಎಲ್ಲ ಇದ್ದಿದ್ದೆ.
ಅದ್ರ ಜೊತೆಗೆ ಒಂದೊಳ್ಳೆ ಎಮೋಷನಲ್ ಜರ್ನಿ ಇದೆ. ಎಲ್ಲರೂ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ. ಸೊ ಅದ್ಭುತವಾಗಿ ಆ್ಯಕ್ಟ್ರುಗಳೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ. ಇವರು ಮತ್ತು ಸಂತೋಷ್ ಅಲ್ಲ, ಹಾಂ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹರೀಶು ಮತ್ತು ನಮ್ಮ ಮಂಡ್ಯದ ನಿಂಗರಾಜ್ ಅವರು ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಹಾಡೆಲ್ಲ ರೆಡಿ ಆದಾಗ ನಾವು ಯಾರ ಹತ್ರ ಇದನ್ನು ಆಡಿಯೋ ರೈಟ್ಸ್ ಕೊಡೋದು ಅಂತ ಅಂದ್ಕೊಂಡಾಗ ಡಿ ಬೀಟ್ಸ್. ಸೊ ಆ್ಯಕ್ಚುಲಿ ಏನಂತಂದರೆ ಡಿ ಬೀಟ್ಸ್ ಅವರು ಸ್ವಲ್ಪ ದಿನ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿ ಇರಲಿಲ್ಲ ಅನಿಸುತ್ತೆ ನನಗೆ ಗೊತ್ತಿರೋ ಹಾಗೆ. ಈಗ ಅವರು ತುಂಬ ಖುಷಿಯಾಗಿ ಇಲ್ಲ ಇದನ್ನು ತುಂಬ ಚೆನ್ನಾಗಿ ಮಾಡೋಣ ಅಂತ ಭಾರಿ ಖುಷಿಪಟ್ಟು ಹಾಡನ್ನೆಲ್ಲ ಕೇಳಿ, ಮತ್ತು ನಾನು ಅದನ್ನು ನೋಡ್ತಾ ಇದ್ದೀನಿ ನಿಮ್ದು 2-3 ದಿನದಿಂದ. ಅಂದರೆ ತುಂಬ ಪರ್ಸ್ನಲ್ ಆಗಿ ಅವರು ಮತ್ತು ಅವರ ಮಗಳು ತುಂಬ ಪರ್ಸ್ನಲ್ ಆಗಿ ತಗೊಂಡು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಇಷ್ಟೊಂದು ಇನ್ವಾಲ್ವ್ ಆಗಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಮೇಡಮ್. ತುಂಬ ಖುಷಿ ಆಯಿತು. ಇದೇ ರೀತಿ ಇಡೀ ಆಲ್ಬಮ್ನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ನಿಮ್ಮ ಸಹಕಾರ ಬೇಕು, ಮತ್ತು ಇಡೀ ಮಾಧ್ಯಮ ಮಿತ್ರರ ಸಹಕಾರ ಬೇಕು. ಇಷ್ಟು ಹೇಳಿ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಚಂದ್ರಹಾಸ ಸಿನಿಮಾದ ಒಟ್ಟು ತಂಡ ನನಗೊಂಚೂರು ಅವ್ರ ಮೇಲೆ ಸಣ್ಣ ಸ್ವಾರ್ಥ ಇದೆ. ಕಾರಣ ಏನಂದರೆ ಅದರ ನಿರ್ಮಾಪಕರು ಉತ್ತರ ಕರ್ನಾಟಕದವರು, ಅದರ ನಾಯಕ ಉತ್ತರ ಕರ್ನಾಟಕದವನು, ಅದರ ನಿರ್ದೇಶಕರು ಉತ್ತರ ಕರ್ನಾಟಕದವರು, ನಾನು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ಆ ಥರದೊಂದು ಹೊಸ ತಂಡ ಬಂದಾಗ ನಾವಿಲ್ಲಿ ಚಿತ್ರರಂಗದಲ್ಲಿ ಒಂದು 10-15 ವರ್ಷದಿಂದ ಕೆಲಸ ಮಾಡ್ತಿರೋರು, ಅವ್ರ ಬೆನ್ನೆಲುಗೆ ನಿಲ್ಲಬೇಕಾಗಿದ್ದ ಪ್ರತಿಯೊಬ್ಬ ಉತ್ತರ ಕರ್ನಾಟಕದ ಕಲಾವಿದನ ಧರ್ಮ. ಹಾಗಾಗಿ ನೀವೆಲ್ಲರೂ ನಿಲ್ಲಬೇಕು ಅನ್ನೋದು ನನ್ನೊಂದು ಆಶಯ. ಜೊತೆಗೆ ನನಗೆ ಪೂರ್ಣಚಂದ್ರ ತೇಜಸ್ವಿ ಸರು ವೈಯಕ್ತಿಕ ನನ್ನ ಕುಟುಂಬದ ಸ್ನೇಹಿತರವರು. ಅವರು ನಾನು ಯಾವಾಗಲೂ ಯಾವುದೇ ಒಂದು ಚಿತ್ರಕ್ಕೆ ಹಿಂಗೊಂದು ಕೆಲಸ ಇದೆ ಅಂತಂದರೆ ಭಾಳ ಪ್ರೀತಿಯಿಂದ ಮಾಡಿಕೊಡ್ತಾರೆ. ಹಾಗಾಗಿ ಈ ಸಿನಿಮಾ ಮಾತುಕತೆ ಬಂದಾಗಲೂ ಕೂಡ ಅಷ್ಟೇ ಪ್ರೀತಿಯಿಂದ ಈ ಚಿತ್ರದಲ್ಲಿ ಯಾಕಂದರೆ ನನಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ನನ್ನ ಸಿನಿಮಾಗಳಿಗೆ ವೈಯಕ್ತಿಕವಾಗಿ ಆಸೆ ಇದೆ. ನನ್ನ ಸಿನಿಮಾ ಮಾತುಕತೆನೂ ಮಾಡಿದ್ದೀನಿ ನಾನು. ಸೊ ಅದು ಕಾಲಕ್ಕೆ ಯಾವಾಗ ಕೂಡ ಬರಲಿ ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಆನಂದ್ ಸರು ಈ ಸಿನಿಮಾನ ಭಾಳ ಪ್ರೀತಿಯಿಂದ ಅವರು, ಯಾಕಂದರೆ ಇದ್ರ ಹಿಂದೆ ತುಂಬ ವರ್ಷಗಳ ಜರ್ನಿ ಇದೆ. ಅವರು ಬರೀ ಈ ಒಂದೇ ಸಿನಿಮಾಗೆ ಬಂದು ಇಮಿಡಿಯೇಟಾಗಿ ಸಿನಿಮಾ ಮಾಡಿಲ್ಲ. ಅವರು ಈ ಸಿನಿಮಾ ಕೃಷಿಯನ್ನು ಭಾಳ ವರ್ಷಗಳಿಂದ ಮಾಡ್ತಾ ಇದ್ರ ಜೊತೆಗೆ ಕೆಲಸ ಮಾಡಿ ಈ ಸಿನಿಮಾನ ಅವರು ಚೊಚ್ಚಲ ಸಿನಿಮಾವಾಗಿ ಈ ನಮ್ಮ ಕನ್ನಡ ಇಂಡಸ್ಟ್ರಿ ತೊಗೊಂಡು ಬರ್ತಿದ್ದಾರೆ. ಅಂಥ ಒಬ್ಬ ನಿರ್ದೇಶಕ ಬೆಳಿಬೇಕು. ಯಾಕಂದರೆ ಹೃದಯದಿಂದ ಅಂತಃಕರಣದಿಂದ ಭಾಳ ಒಳ್ಳೆಯ ಮನುಷ್ಯ. ಎಷ್ಟು ಒಳ್ಳೆಯ ಮನುಷ್ಯ ಅಂತಂದರೆ ನಮ್ಮ ಸಿನಿಮಾಗಳಲ್ಲಿ ಯಾವುದಾದ್ರೂ ಒಂದು ವಿಷಯ ಹಾಕಿದ್ರೆ, ಏನಾದರೂ ಒಂದು ಅದನ್ನು ಚರ್ಚೆ ಮಾಡಿದ್ರೆ ಮುಕ್ತವಾಗಿ ಮಾತಾಡುವಂಥ ಹೃದಯ ಇರೋಂಥ ಮನುಷ್ಯ. ಸೊ ಹಾಗಾಗಿ ಅವರು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ತಂಡಕ್ಕೆ ನಮ್ಮ ಎಲ್ಲ ಕಾಮಿಡಿ ಕಿಲಾಡಿಗಳು ಪರವಾಗಿ, ನಮ್ಮ ಕಲಾವಿದರ ಪರವಾಗಿ ಒಳ್ಳೆಯದಾಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಆದಷ್ಟು ಬೇಗ ಸಿನಿಮಾ ಬಿಡುಗಡೆ ಆಗಲಿ. ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಒಳ್ಳೆಯದಾಗಲಿ ಸರ್. 2 ಜನ ದಿಗ್ಗಜರು ಮುಂದೆ ಕೂತಿದ್ದೀರಿ. ನಿಮ್ಮ ಮುಂದೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಆದರೂ ಕೂಡ ಸ್ನೇಹ ಅಂತ ಬಂದರೆ ಹರೀಶ ಮತ್ತು ನಿಂಗರಾಜು ಇಬ್ಬರು ಕೂಡ, ಅವರಿಬ್ರಿಗೂ ಹೆಮ್ಮೆ ಅನ್ಸೋದು ಏನಂದರೆ ಅವ್ರ ಹೆಸರು ಜೊತೆ ಅವ್ರ ಊರ ಹೆಸರು ಕೂಡ ಇದೆ. ಅವ್ರ ಜೊತೆ ಅವ್ರ ಊರ ಹೆಸರನ್ನು ಅಷ್ಟೇ ಎತ್ತರಕ್ಕೆ ತೊಗೊಂಡು ಹೋಗ್ತಿದ್ದಾರೆ. ಹಾಗೆ ಇಡೀ ತಂಡನೂ ತೊಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಈಗ ಲವರ್ಸ್ಗೆ ಬ್ರೇಕಪ್ ಅಂತ ಇದೆ, ಗಂಡ ಹೆಂಡತಿಗೆ ಡಿವೋರ್ಸ್ ಅಂತಿದೆ. ಆದರೆ ಫ್ರೆಂಡ್ಶಿಪ್ಗೆ ಯಾವುದೇ ರೀತಿ ಬ್ರೇಕಪ್ ಇಲ್ಲ, ಡಿವೋರ್ಸ್ ಇಲ್ಲ, ದೂರ ಆಗೋ ಚಾನ್ಸೇ ಇಲ್ಲ. ಅಕಸ್ಮಾತ್ ದೂರ ಆದರೂ ಕೂಡ ವಾಪಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಫ್ರೆಂಡ್ಶಿಪ್ ಅಂತ ಅಂದರೆ ನಾನು ಫ್ರೆಂಡ್ಶಿಪ್ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀನಿ. ಯಾಕೆಂದರೆ ನನ್ನ ಬೆಸ್ಟ್ ಫ್ರೆಂಡ್ನೇ ಮದುವೆ ಆಗಿರೋದು. ಸೊ ಹಾಗಾಗಿ ಅವ್ರು ನನಗೆ ಫಸ್ಟ್ ಬೆಸ್ಟ್ ಫ್ರೆಂಡ್, ಆಮೇಲೆ ನನ್ನ ಮದುವೆ ಆಗಿತ್ತು. ಹಂಗಂತ ಎಲ್ಲ ಫ್ರೆಂಡ್ಸ್ನು ಮದುವೆ ಆಗೋಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮೈ ಬೆಸ್ಟ್ ಫ್ರೆಂಡ್. ಈ ಫ್ರೆಂಡ್ ಬಗ್ಗೆ ಏನಾರ ಹೇಳಿ, ಆ ಫ್ರೆಂಡ್ ಬಗ್ಗೆ ಏನಾದರೂ ಹೇಳಿ. ಈಸಿಯಾಗಿ ಮೈಕ್ನ ತೆಗೆದು ನಿಮಗೆ ಕೊಟ್ಬಿಟ್ರು, ಯಜಮಾನ್ರೆ ಮಾತಾಡಿ ಅಂತ. ಆ್ಯಕ್ಚುಲಿ ಭಾಳ ಖುಷಿ ಆಗುತ್ತೆ. ಕಿರುತೆರೆಯಲ್ಲಿ ಇದ್ದು ಇವಾಗ ಬೆಳ್ಳಿತೆರೆಗೆ ಹೋಗ್ತಾ ಇದ್ದಾರೆ. ಫಸ್ಟ್ ಸಿನಿಮಾ ಒಳ್ಳೇದಾಗಬೇಕು ಅವನಿಗೆ. ಇಬ್ಬರು ನಮ್ಮ ಸ್ನೇಹಿತರೆ. ಹಾಗೆ ನಮ್ಮ ಡೈರೆಕ್ಟ್ರು ಫಸ್ಟ್ ಸಿನಿಮಾ, ಪ್ರೊಡ್ಯೂಸರ್ಗೆ ಫಸ್ಟ್ ಸಿನಿಮಾ, ಎಲ್ಲರಿಗೂ ಒಳ್ಳೆಯ ಫಸ್ಟ್ ಸ್ಟೆಪ್ ಇದು. ಚೆನ್ನಾಗಾಗಬೇಕು. ಎಲ್ಲರ ಜೊತೆ ನಿಂತು ಸಿನಿಮಾನ ಗೆಲ್ಲಿಸ್ಬೇಕು. ಆ ಸಿನಿಮಾನ ಆದಷ್ಟು ಪಬ್ಲಿಸಿಟಿ ಮಾಡಿ ಮಾಡಿಕೊಡೋದಕ್ಕೆ ಅಂತ ನಮ್ಮ ಮಾಧ್ಯಮದವರು ಇದ್ದಾರೆ. ಅವರು ನಮ್ಮಂಥ ಪುಟ್ಟ ಕಲಾವಿದರಿಂದ ಹಿಡಿದು ದೊಡ್ಡ ಕಲಾವಿದರ ಗಂಟನೂ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಸಿನಿಮಾಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಇನ್ನೂ ನಮ್ಮ ಅಣ್ಣದಿರು ಇವರೆಲ್ಲ, ನಮ್ಮ ಅಣ್ಣ ಅಕ್ಕದಿರು, ಇವ್ರುಗಳನ್ನ ನೋಡ್ಕೊಂಡು ನಾವು ಬೆಳೆದಿರೋರು. ಅದೊಂದು ಖುಷಿ ವಿಚಾರ. ಇನ್ನು ಅವನಂತೂ ನನಗಿಂತ ಸೀನಿಯರು. ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಇವಾಗ ಹೆಜ್ಜೆ ಇಡ್ತಿರೋರು. ಇವ್ರು ಯಾವ ಹೆಜ್ಜೆ ಇಡ್ತಾರೋ ಹಿಂದೆ ಹೆಜ್ಜೆ ಇಟ್ಕೊಂಡು ಹೋಗೋದು ನಮ್ಮ ಒಂದು ಸೌಭಾಗ್ಯ. ಇನ್ನು ನೀವು ಇನ್ನೂ ದೊಡ್ಡ ಕಲಾವಿದರು. ಅವ್ರ ಬಗ್ಗೆ ಏನು ಹೇಳೋದು, ಬಂದಿದ್ದೀರಾ ಎಲ್ಲರೂ. ಆಗ್ಲೇ ಏನು ಹೇಳಿದ್ರು ಗೊತ್ತಾ, ನಾನು ಚಿಕ್ಕ ವಯಸ್ಸಿಂದ ಇವ್ರು ಆಂಕರ್ ಮಾಡೋದು ನೋಡ್ತಿದ್ದೀನಿ ಅಂತ. ಅದೇ ಅವ್ರು ಎಷ್ಟು ವರ್ಷ ಚಿಕ್ಕವರಾಗಿರ್ತಾರೆ ಅಂತ ಕೇಳ್ಬೇಕಿನ್ನು.
ಇನ್ನು ಅದೇನೋ ಹೆಜ್ಜೆ ಇಡ್ತೀನಿ ಅಂದ್ರೆ ಇನ್ನೂ ಎಷ್ಟು ವರ್ಷ ಹೆಜ್ಜೆ ಇಡ್ತೀರಾ? ಇಲ್ಲ, ನೀವು ಎಲ್ಲಿ ಗಂಟೆ ಹೋಗ್ತಾ ಇರ್ತೀರ ಅಲ್ಲಿ ಗಂಟೆ ಹೆಜ್ಜೆ ಇಡ್ತೀನಿ, ಆಮೇಲೆ ನೀವು ಹೋದ್ಮೇಲೆ ನಾನು ಮುಂದಕ್ಕೆ ಹೋಗ್ತೀನಿ. ಹಂಗೆ ಇನ್ನು ಹೇಳಬೇಕು ಅಂತಂದರೆ ಸರ್, ತೇಜಸ್ವಿ ಸರ್ ರೈಸ್ ಆಫ್ ಅಶೋಕಾಗೂ ಅವರೇ ಮ್ಯೂಸಿಕ್ಕು. ಅದೊಂದು ಖುಷಿ. ನಾವು ನಮ್ಮ ಸ್ನೇಹಿತರು ಮತ್ತು ನಾವು ಮಾಡ್ತಾ ಇರುವಂಥ ಎಷ್ಟೋ ಸಿನಿಮಾಗಳಲ್ಲಿ ಸರ್ರೇ ಮ್ಯೂಸಿಕ್ ಮಾಡ್ತಾರೆ. ಆ ಮ್ಯೂಸಿಕ್ ಬಗ್ಗೆ ಏನೂ ಡೌಟ್ ಇಲ್ಲ, ಸಕ್ಕತ್ತಾಗಿ ಮಾಡ್ತಾರೆ. ಇನ್ನೂ ಅದ್ಭುತವಾಗಿ ಲಿರಿಕ್ಸ್ ಬರೆದಿರೋರೆಲ್ಲರೂ ಒಳ್ಳೊಳ್ಳೆಯವರೇ, ಆಡಿರೋರು ಎಲ್ಲ ದೊಡ್ಡದಾಗೆ ಸಿನಿಮಾ ಮಾಡ್ತಾ ಇದ್ದೀರಾ, ದೊಡ್ಡದಾಗೆ ಆಗಬೇಕು. ಅದನ್ನು ಪ್ರೋತ್ಸಾಹಕ್ಕೆ ಸಾಂಗ್ಗಳನ್ನೆಲ್ಲ ತಗೊಂಡು ಅದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾ ಇರೋದು ನಮ್ಮ ಡಿ ಬಿಟ್ಸು. ಥ್ಯಾಂಕ್ ಯು ಮೇಡಮ್. ನಮ್ಮ ಸ್ಕಿಟ್ಗಳಿಗೆ ಎಂಟ್ರಿಗಳಿಗೆ ನಿಮ್ಮ ಡಿ ಬಿಟ್ಸ್ ಸಾಂಗ್ಗಳನ್ನ ಹಾಕೊಂಡು ಎಂಟ್ರಿ ಕೊಡ್ತಿದ್ವಿ. ಅಲ್ಲಿ ಸುಮಾರು ಪರ್ಮಿಷನ್ ಕೆಲವೊಂದ್ಸಲಿ ಇರ್ತಿರಲಿಲ್ಲ, ನಿಮಗೆ ಫೋನ್ ಮಾಡಿ ಗಾಗರ್ದು ಹಾಕೊಂಡಾರು ಮಾಡ್ತಿದ್ವಿ. ಬಟ್ ಇವಾಗ ನಮ್ಮ ಸ್ನೇಹಿತರ ಸಾಂಗ್ಗಳನ್ನೇ ತಗೋತಿದ್ರೆ ಅಂತಂದರೆ ಇದಕ್ಕಿಂತ ಇನ್ನೇನು ಪ್ರೋತ್ಸಾಹ ಬೇಕು? ನಮಗೂ ಇದೇ ಥರ ಪ್ರೋತ್ಸಾಹ ಮಾಡಿ. ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣ. ಈ ಚಂದ್ರಹಾಸ ಬದಲು ನನ್ನ ಆಸೆ ಕೇಳ್ತಾರೆ. ಇಲ್ಲ, ಇಬ್ಬರು ಹೆಜ್ಜೆ ಇಡ್ತಾನೆ 7 ಹೆಜ್ಜೆ ಇಟ್ಕೊಂಡು ನೋಡ್ಬಿಟ್ವಿ. ಇಬ್ಬರು ಒಟ್ಟಿಗೆ ಪ್ರೀತಿ ಮಾಡಿದ್ದು ಗೊತ್ತಾಗ್ಲೇ ಇಲ್ಲ ಅವ್ರಿಗೆ ಯಾವಾಗ 7 ಹೆಜ್ಜೆ ಇಟ್ವಿ ಜೊತೆಗೆ. ಹಾಂ, ಗೊತ್ತಾಗಲಿಲ್ಲ. 100 ಹೆಜ್ಜೆ ಇಡೋಕ್ಕೆ ಅಂತ ಹೋದ್ವಿ, ಜೊತೆಗೆ 7 ಹೆಜ್ಜೆ ಇಟ್ಕೊಂಡು ಹೋಗ್ಬಿಟ್ವಿ. ನೀವು ಅಷ್ಟೇ ಸರ್, ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ 2 ವರ್ಷ. ಅಷ್ಟೇ ಸರ್ ಅವನು ಅಂತ. ಎಲ್ಲದಕ್ಕೂ ಒಂದೇ ಉತ್ತರ ಅಷ್ಟೇ. ಥ್ಯಾಂಕ್ ಯು. ಈ ಸಿನಿಮಾ ಸೂಪರ್ ಹಿಟ್ ಆಗಲಿ ಸರ್, ಹಾಗೆ ಆಗತ್ತೆ. ಅದ್ರ ಜೊತೆ ನೆಕ್ಸ್ಟ್ ಸಿನಿಮಾಗೆ ನಾವು ಇಷ್ಟು ಜನ ಇರ್ತೀವಿ, ಓಕೆನಾ? ಡೀಲಾ? ಹಂಗಾದ್ರೆ ಪ್ರೊಡ್ಯೂಸರ್ ಯಾರು? ನಿಮ್ಮ ಅಪ್ಪನೇ ಮಾಡ್ಬೇಕು ಮೋಸ್ಟ್ಲಿ. ಇರೋದೊಂದು ಜಮೀನು ಮಾರ್ಕೊಂಡು ಇಷ್ಟು ಜನ ಹಾಕೊಂಡು ನನ್ನನ್ನು ಸಾಕ್ಬಿಡ್ಬೋದು. ಅಪ್ಪಣ್ಣ ಇವ್ರನ್ನೆಲ್ಲ ಸಾಕೋದು ಹೆಂಗೆ ಸರ್? ಅಂದ್ರೆ ಅಪ್ಪಣ್ಣ ಕಷ್ಟ, ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ. ಅಷ್ಟು ಒಟ್ಟಿನಲ್ಲಿ 2 ಅವಕಾಶನ ಕಿತ್ಕೊಂಡ. ಅಲ್ಲ, ಇವರೇ ಮ್ಯೂಸಿಕ್ಕಿಗೆ ಅವಕಾಶ ಕೊಡ್ಸಿದ್ದಾರೆ ಅಂದರೆ ನಮಗೆ ಕೊಡ್ಸಲ್ವ ಅಂತ. ಇಲ್ಲ ಇಲ್ಲ ಮೇಡಮ್, ಮಾಡ್ತಾರೆ ಸರ್ ನಮ್ಮನ್ನೆಲ್ಲ ಹಾಕೊಂಡು. ಒಂದಂತೂ ಪ್ರೂವ್ ಆಯ್ತು, ಅಪ್ಪಣ್ಣ ಕಾಲ್ ಶೀಟ್ ಕಾಸ್ಟ್ಲಿ. ಇಲ್ಲ, ತುಂಬ ಚೀಪೆಸ್ಟ್ ಕಾಲ್ ಸೀಟ್ ಅವ್ರದ್ದು. ನಿಮ್ಮ ಮನೇಲಿ ಟೈಮ್ ಪಾಸಿಗೆ ಬಂದು ಆ್ಯಕ್ಟ್ ಮಾಡ್ಬೋದು, ಮಾಡತ್ತೀನಿ ಮೇಡಮ್. ಬಟ್ ಒಂದು ಈವೆಂಟ್ ಕಾಸು ಕೊಡ್ಬೇಕು. ಇಲ್ಲ, ನಮ್ಮ ಕಲಾವಿದ್ರು ಆ ಥರ ಏನಿಲ್ಲ ಮೇಡಮ್. ಫ್ರೀಯಾಗೆ ಎಷ್ಟೋ ಸಿನಿಮಾಗಳು ಮಾಡಿದ್ದೀವಿ, ಮಾಡ್ತೀವಿ. ಯಾಕೆಂದರೆ ನಮ್ಮ ಸಿನಿಮಾಗಳು ಗೆಲ್ಲಬೇಕು, ಸಿನಿಮಾದಲ್ಲಿ ನಾವು ಆ್ಯಕ್ಟ್ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಸೆ ಅಷ್ಟೇ. ಎಲ್ಲರಿಗೂ ವೇದಿಕೆ ಸಿಗಂಗೆ ಸಿನಿಮಾದಲ್ಲೂ ಚಾನ್ಸ್ ಸಿಗಬೇಕು. ಅವ್ರ ಟ್ಯಾಲೆಂಟ್ನು ನಾವು ನಮ್ಮ ಟ್ಯಾಲೆಂಟ್ ತೋರಿಸ್ಕೊಳ್ಳೋಕ್ಕೆ ಸಿನಿಮಾ ಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು. ಇವತ್ತು ಸಿನಿಮಾ ಹೀರೋಯಿನ್ ಬೇರೆ ಬಂದಿಲ್ಲ, ನಾನು ಇವ್ರನ್ನೇ ಹೀರೋಯಿನ್ ಅನ್ಕೊಂಡ್ಬಿಟ್ಟೆ ಈ ಸಿನಿಮಾಗೆ. ಯಾ ಇಲ್ಲ, ಅವರು ನೆಕ್ಸ್ಟ್ ಸಿನಿಮಾದಲ್ಲಿ ನಾನು ಹೀರೋಯಿನ್ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್, ಅಲ್ವಾ ಏನ್ ಸರ್? ಎಷ್ಟು ಜನಕ್ಕೆ ಪ್ರಾಮಿಸ್ ಮಾಡಿದ್ರಿ ಅದ್ ನಿರ್ದೇಶಕರೇ? ಎಲ್ರಿಗೂ ನಮಸ್ಕಾರ. ನಿಮಗೂ ಸೇರಿ ಇವತ್ತು ನಾನು ಇಲ್ಲಿ ಬಂದಿರೋದು ನನ್ನ ಚಡ್ಡಿ ಬಡ್ಡಿ ಸೂರ್ಯ ಕಲಾಗೋಸ್ಕರ. ಆ್ಯಂಡ್ ಸಾಂಗ್ ನಾನು ನೋಡಿದೆ, ತುಂಬ ಚೆನ್ನಾಗಿದೆ. ಇನ್ನೇನು ರೀಸೆಂಟಾಗಿ ಫ್ರೆಂಡ್ಶಿಪ್ ಬರ್ತಾ ಇದೆ, ಸೊ ನಿಮ್ಮೆಲ್ಲ ಚಡ್ಡಿ ಬಡ್ಡಿ ಫ್ರೆಂಡ್ಸ್ಗೆ ಇದೇ ಸಾಂಗ್ನ ಡೆಡಿಕೇಟ್ ಮಾಡಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಚಂದ್ರಹಾಸ. ಥ್ಯಾಂಕ್ ಯು. ಯಾರು ಜಗ್ಗಪ್ಪ ಹೀರೋನಾ? ಏನ್ ಹೇಳಿದ್ರಿ? ಅಲ್ಲ, ನನ್ನ ಹೆಂಡತಿ ಹಂಗೆ ಹೇಳಿದ್ದಕ್ಕೆ ನಾನು ಹಂಗೆ ಹೇಳಿತಣ. ನಮ್ಮವ ಎಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಪಾಪ. ಸುಸ್ಸುನು ನಂಗೆ ಚಡ್ಡಿ ಬಡ್ಡಿನೇ, ನಾವೂ ಫ್ರೆಂಡೇನೆ. ನಿಮ್ಗಲ್ಲ, ಅವಳ್ಗ ಬನ್ನಿ, ಮಧ್ಯಕ್ಕೆ ಬನ್ನಿ, ಪರವಾಗಿಲ್ಲ. ರೆಡ್ ಬೇರೆ ಹಾಕೊಂಬಂದಿದ್ದೀರಾ, ಎಲ್ಲಿದ್ರು ಹೊಳಿತಾ ಇದ್ದೀರಾ. ಕಾಮಿಡಿ ಕಿಲಾಡಿ ಹುಡುಗರು ನಾವು. ಕಾಮಿಡಿ ಕಿಲಾಡಿ ಅಂತಲ್ಲ, ಯಾರೇ ಕಲಾವಿದ್ರು ಒಂದು ಚಡ್ಡಿ ಬನ್ನಿ ಅಂಗಡಿ ತೆಗಿತೀವಿ ಅಂತಂದ್ರೆ ನಾವು ಹೋಗ್ತೀವಿ, ನಾವು ಹೋಗ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ವಿ ಆರ್ ಆಲ್ವೇಸ್ ದೇರ್. ಎಲ್ಲ ಒಳ್ಳೇದಕ್ಕೂ ಕೆಟ್ಟದಕ್ಕೂ ನಾವು ಇರ್ತೀವಿ, ಅದು ಬೇರೆ ವಿಷಯ. ಬಟ್ ಎಲ್ಲರೂ ಚಂದ್ರಹಾಸ ಮೇಡಮ್ ಚಿಕ್ಕ ಸಿನಿಮಾ, ದಯವಿಟ್ಟು ಹೇಳಬೇಡಿ ಚಿಕ್ಕ ಸಿನಿಮಾ ಅಂತ ಹೇಳಿ. ಕನ್ನಡದ ಯಾವ ಸಿನಿಮಾಗಳು ಚಿಕ್ಕ ಸಿನಿಮಾ ಅಲ್ಲ. ಒಂದು ಸಿನಿಮಾ ಮ್ಯೂಸಿಕ್ ರೈಟ್ಸ್ನ ಡಿ ಬೀಟ್ಸ್ ಅವ್ರು ತೊಗೊಂಡಿದ್ದಾರೆ ಅಂತ ಅಂದರೆ ಡೆಫಿನೆಟ್ಲಿ ಶೈಲಜಾ ಮೇಡಮ್ ಏನು ಹಂಗಿಂಗಲ್ಲ. ಅವರು ಕೈ ಇಟ್ಟರೆ ಅವ್ರದ್ದು ಅವ್ರು ಏನು ಹೇಳಿ ವಜ್ರಕ್ಕೆ ಕೈ ಹಾಕೋದು ಆ ಥರ. ಸೊ ಮ್ಯೂಸಿಕ್ಕನ್ನ ಮೇಡಮ್ ಅವ್ರು ತೊಗೊಂಡಿದ್ದಾರೆ, ಅದರದ್ದು ಮ್ಯೂಸಿಕ್ಕಿನ ಇದೇನು ಹೇಳ್ತಾರಲ್ಲ ಬರೆಯೋದು, ರೆಕಾರ್ಡಿಂಗ್ಸ್, ವಾಟ್ ಎವರ್ ಇಟ್ ಇಸ್, ಪೂರ್ಣ ಸರ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಡೆಫಿನೆಟ್ಲಿ ದಿಸ್ ಇಸ್ ಅ ಬಿಗ್ ಸಿನಿಮಾ ಸರ್. ನಿಜವಾಗ್ಲೂ ಚಂದ್ರಹಾಸ ಟೈಟಲ್ ಇಟ್ ಸೆಲ್ಫ್ ಅದು ನಿಜವಾಗ್ಲೂ ಅಲ್ಲಿವರೆಗೂ ಹೋಗಿ ಮುಟ್ಟತ್ತೆ ಅನ್ನೋದು ನಮ್ಮ ಆಸೆ. ಮುಟ್ಟಿದ್ರೆ ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಗುತ್ತೆ. ಇತ್ತೀಚೆಗಂತೂ ತುಂಬ ಜನ ಕನ್ನಡ ಸಿನಿಮಾ ನೋಡೋದು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನಾವು ಬೇರೆ ಸಿನಿಮಾನ ಹೊಗಳೋದು ಜಾಸ್ತಿ ಮಾಡ್ಬಿಟ್ಟಿದ್ದೀವಿ. ಯು ಡೋಂಟ್ ವರಿ ಮಚ್, ನಾನು ಅಕ್ಕಪಕ್ಕದವ್ರ ಮನೆಯೆಲ್ಲ ಕರ್ಕೊಂಬಂದು ಸಿನಿಮಾ ತೋರಿಸ್ತೀನಿ, ಓಕೆ? ಆಮೇಲೆ ನಿಜವಾಗ್ಲೂ ನೀನು ಗೆಟಪಲ್ಲಿ ಚೆನ್ನಾಗಿ ಕಾಣ್ತಿಲ್ಲ, ನಂಗೆ ತುಂಬ ಏನೋ ಥರ ಕಾಣಿಸ್ತಿದ್ದಾನೆ. ಇದರಲ್ಲೇ ಚೆನ್ನಾಗಿ ನಮ್ಗೆ ಹಿಂಗೆ ನೋಡೇ ಅಭ್ಯಾಸ ಅವನ್ನ.
ಇದಕ್ಕಿಂತ ಇನ್ನೊಂದು ಸ್ವಲ್ಪ ಉದ್ದಕ್ಕೆ ಕೂದಲು ಬಿಟ್ಟಿದ್ದು ಆಗಲೂ ಸ್ವಲ್ಪ ಚಂದ ಇದ್ದ. ಈಗ ನಿಜ ನೋಡೋಕ್ಕಾಗ್ತಿಲ್ಲ, ಏನೋ ರೋಗ ಇಷ್ಟ ಅಂತ ಹಂಗೆಲ್ಲ ಹೇಳ್ಬಾರ್ದು, ಹೀರೋ ಅವ್ರು ಇವಾಗ. ಹಿಂಗೆಲ್ಲ ಹೀರೋ ಮಾಡಬೇಡ ನೀನು, ಚೆನ್ನಾಗಿಲ್ಲ. ಸ್ವಲ್ಪ ಗಡ್ಡ ಗಿಡ ಬೆಳೆಸ್ಕೊ. ನೋಡು ನಿಂಗ ಗಂಡ್ಸ್ತಾರೆ ಹೆಂಗೆ ಗಡ್ಡ ಬೆಳೆಸ್ಕೊಂಡಿದ್ದಾನೆ. ಸೊ ಇಬ್ಬರು ತುಂಬ ಬೆಸ್ಟ್ ಫ್ರೆಂಡ್ಸು ನಮಗೆ. ಆಮೇಲೆ ನಾನು ಹರೀಶ್ ಅಂತ ಕರೆದ ಅಭ್ಯಾಸ ಇಲ್ಲ, ಹರ್ಷಪ್ಪ ಅಂತಲೇ ಕರೆಯೋದು. ಬ್ರದರ್ಗಿಂತ ಇಸ್ ಮೋರ್ ದೆನ್ ಅ ಫಾದರ್ ಟು ಮೀ. ಅಷ್ಟು ಒಳ್ಳೆ ಬಾಂಧವ್ಯ ಇದೆ ನನ್ನ ಅವರ ಮಧ್ಯೆ. ಸೊ ಹಾಗಾಗಿ ಹರ್ಷಪ್ಪ, ನಮ್ಮ ಕಡೆಯಿಂದ, ನಮ್ಮ ಟೀಮಿನ ಕಡೆಯಿಂದ ಯಾವಾಗಲೂ ಎನಿ ಸಪೋರ್ಟ್ ಎನಿ ಟೈಮ್ ನಾವು ನಿನ್ನ ಜೋಡಿ ಇರ್ತೀವ್ಲೆ. ಯಾಕೆ ಹೇಳು, ನಾವೆಲ್ಲರಂತ ಮಾನ್ಗೆಟ್ಟವ್ರಿದ್ದೀವಿ. ಅದಕ್ಕೆ ಕರೀದೇ ಇದ್ರು ಯಾರಾದರೂ ಬರೋರು ಇರ್ತಾರೆ ಅಂದರೆ ಇವ್ರುಗಳು ಮಾತ್ರ. ಕರೀದೇ ಇದ್ರು ಆಮೇಲೆ ಜಸ್ಟ್ ಆಸ್ಕ್ ಮೀ, ಅವ್ನು ಯಾವಾಗ ಕರ್ದ ನಮ್ಮನ್ನ ಅಂತ. ಯಾವಾಗ? ರಾತ್ರಿ 11:45ಕ್ಕೆ. ನಾನು ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಿದ್ದೇನೆ ಅಂದ್ಬಿಟ್ಟು, ಹೇಳಪ್ಪಾಜಿ ಮುಕ್ಕೊಂಡೆ ಅಮ್ಮಮ್ಮ. ಇಲ್ಲ ಅದ ನಾಳೆ ಆಡಿಯೋ ರಿಲೀಸ್ ಆಯ್ತು, ನಿಮ್ಮ ಅವ್ನು ಕರೀದು ಈಗ ಅಲ್ಲೇ ಕರೆಯೋದು ಅಂತಂದು. ಮಾಮ ನಾ ಕರೀದಿದ್ರು ಬರ್ಬೇಕು, ನೀನು ಅಷ್ಟು ಜವಾಬ್ದಾರಿ ಐತೆ ನಿಂದ ಆತ. ನಾ ಕರೀದಿದ್ರು ಬರ್ಬೇಕು, ಕರೆಯಾಕತ್ತೀನಿ. ಯಾಕಂದ್ರೆ ಫಾರ್ಮ್ಯಾಲಿಟೀಸ್, ನಾಳೆ ಯಾರ ಮುಂದೆ ಹೇಳಬಾರ್ದಲ್ಲ, ನೀನು ಕರೆದಿಲ್ಲ ಅಂತ ಹೇಳಬಾರ್ದಲ್ಲ, ಅದು ಕರೆಯಾಕತ್ತೀನಿ ಅಷ್ಟೇ ಅಂತ. ಅಷ್ಟು ಅದ್ಭುತವಾಗಿ ಕರೆದ ನಮ್ಮನ್ನ. ಬಟ್ ಸ್ಟಿಲ್ ಥ್ಯಾಂಕ್ ಯು. ಸಿನಿಮಾಗೆ ಒಳ್ಳೇದಾಗಲಿ. ವಿ ಆರ್ ಆಲ್ವೇಸ್ ದೇರ್ ಫಾರ್ ಕನ್ನಡ ಸಿನಿಮಾ ಆ್ಯಂಡ್ ಆಲ್ ದ ಬೆಸ್ಟ್ ಚಂದ್ರಹಾಸ. ಅಣ್ಣ ಹರೀಶ್ ಅಣ್ಣ ಒಂದು 3 ವರ್ಷದಿಂದ ಪರಿಚಯ ನನಗೆ. ಚಂದ್ರಹಾಸ ಸಾಂಗ್ ಭಾಳ ಚಲೋ ಬಂದೈತಿ ರೀ. ಅಂದ್ರೆ ನಮ್ಮ ಹಳೆ ನೆನಪುಗಳೆಲ್ಲ ಮರಳಿ ಬಂದು. ಯಾಕಂದ್ರೆ ಗೋಲಿ ಆಡೋದು, ಹುಡುಗರು ಒಟ್ಟಿ ಬಡ್ಕೊಳೋದು, ಅದು ಭಾಳ ಚಲೋ ಇತ್ತು. ಹಂಗೆ ಪೂರ್ಣ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಪೂರ್ಣ ಸರ್ ನನಗೆ ಒಂದು ಸ್ವಲ್ಪ ಭಾಳ ಕ್ಲೋಸ್. ಯಾಕಂದ್ರೆ ನಮ್ಮ ಹೆಬ್ಬಲಿ ಕಟ್ ಸಿನಿಮಾಗೆ ಭಾಳ ಸಪೋರ್ಟ್ ಮಾಡಿದ್ರು. ಆಡಿಯೋ ಲಾಂಚ್ ಎಲ್ಲ ಸರ್ ತಗೊಂಡಿದ್ರು. ಸರ್ ನಿಮ್ಮ ಸಾಂಗ್ ಎಲ್ಲ ಕೇಳಿದ್ವಿ, ಭಾಳ ಚಲೋ ಬಂದವ. ಇದಕ್ಕೂ ಸಾಂಗ್ ಭಾಳ ಚಲೋ ಬಂದಿತ್ತು ಸರ್. ನಿಮ್ಮ ಕೆಲಸ ಹಿಂಗೆ ಮುಂದೋಗಲಿ ಅಂತ ಬಯಸೋಕ್ಕೆ ಇಷ್ಟಪಡ್ತೀನಿ. ಹರೀಶ್ ಅಣ್ಣ ಆಲ್ ದ ಬೆಸ್ಟ್, ಚಂದ್ರಹಾಸಕ್ಕೆ ಆಲ್ ದ ಬೆಸ್ಟ್. ಆನಂದ್ ಸರ್ ನಿಮಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಸರ್. ಅಲ್ಲಪ್ಪಾಜಿ, ನಾ ಹಳೇದೆಲ್ಲ ನೆನಪಾದ ಎಷ್ಟನೇ ಇಸ್ವೆ ಹುಟ್ಟ್ಯಾವ ನೀನು? ಅದ ಅಲ್ಲ ಆಗಲ್ಲ, ಹರೆಯ ಮುಗುದಿಲ್ಲ ಇನ್ನು. ಇದಕ್ಕೆ ನನಗೆ ಹಳೇದೆಲ್ಲ ನೆನಪಾತನಾಕತ್ತಾನವ. ಅದ 5 ವರ್ಷದಿಂದ ಹೋದ್ರ ನಾವು ಈಗೆಲ್ಲ ನಿಂಗೆ ಹಳೇದಾತ. ಹೌದಕ್ಕ, ಯಾಕಂದ್ರೆ ಈಗೆಲ್ಲ ಆಡಲ್ಲ ಗೋಲಿಗೆ. ಈಗ ಗೋಲಿ ಆಡಂಗಿಲ್ಲ, ಆಡಲ್ಲ. ರೂಲ್ಸ್ ಮಾಡ್ಯಾರ. ಯಾಕಂದ್ರೆ ಬೆಂಗಳೂರಾಗ ಇದೀವಿ ಅಕ್ಕ, ಊರಿಗೆ ಹೋದ್ ಭಾಳ ರೇರ್ ಕಡಿಮೆ. ಮಾಡ್ತಾನ ಅದಕ್ಕಾಗಿ ಒಂದು ಸ್ವಲ್ಪ ಆಡೋದು ಕಡಿಮೆ ಐತಿ. ಎಲ್ರಿಗೂ ನಮಸ್ಕಾರ ರೀ. ಭಾಳ ಖುಷಿ ಆಯ್ತು. ಇದ್ರೊಳಗೆ ಸ್ವರ ಹಂಗೈತಿ, 7ನೇ ಮರೆಯಾಗಿರ್ಬೇಕಿತ್ತು, 8ನೇ ಮರೆಯಾಗಿರ್, ನಮ್ಗೆ ಅವು ಎಲ್ಲ ಗೊತ್ತಾಗಂಗಿಲ್ಲ. ಕೇಳಕ್ಕೆ ಭಾರಿ ಚಂದ ಐತಿ ಸಾಂಗ್. ಆಮೇಲೆ ಇವ ಹೇಳ್ದಂಗೆ ಹಳೇದೆಲ್ಲ ನೆನಪಾಗತ್ತೆ. ಗುಂಡಾಡೋದಾಗಿರ್ಬೋದು, ಚಿನಪನಿ ಆಡೋದಾಗಿರ್ಬೋದು, ನಮ್ಮ ದೋಸ್ತರೆಲ್ಲ ಹೆಂಗಿದ್ವಿ ಅನ್ನೋದೆಲ್ಲ ನೆನಪಾಗತ್ತೆ. ಅದ್ರ ಜೊತೆಗೆ ದೊಡ್ಡವರೆಲ್ಲ ಕೂಡಿ ಕಾಂಬಿನೇಷನ್ನಾಗ ಮಾಡಿರೋದು ಭಾಳ ಖುಷಿ ಕೊಡಕತ್ತೈತಿ. ಆಮೇಲೆ ಈ ಸಿನಿಮಾದ ವಿಶೇಷತೆ ಏನಂತಂದ್ರೆ ಅಗದಿ ಲಘು ಮುಗ್ದೈತಿ ಶೂಟಿಂಗ್. ಒಂದು 45 ದಿವಸದಾಗ ಪಟ ಮುಗಿಸಿ, ಅದಾದ ಕೂಡಲೇ ಒಂದು 25 ದಿವಸದಾಗ ಮ್ಯೂಸಿಕ್ ರೆಕಾರ್ಡಿಂಗ್ ಎಲ್ಲ ಮುಗಿಸಿ ಪಟ್ ಅಂತಂದು ಸೀದಾ ರಿಲೀಸ್ ಮಾಡೋದು ಭಾಳ ಖುಷಿ ಕೊಡ್ತಾ. ಯಾಕಂತಂದ್ರೆ ಒಂದೊಂದು ಸಿನಿಮಾದ 1 ವರ್ಷ 2 ವರ್ಷ ಹಿಂಗೆ ಗ್ಯಾಪ್ ಪ್ರೊಡ್ಯೂಸರ್ ಸಮಸ್ಯೆ ಆಯ್ತು, ಇಲ್ಲ ಅವ್ರ ಸಮಸ್ಯೆ ಆಯ್ತು, ಇವ್ರ ಸಮಸ್ಯೆ ಆಯ್ತು ಅಂತ ಗ್ಯಾಪ್ ಕೊಟ್ಕೊಟ್ಟು ಹೋಗ್ತಾನೆ ಇರ್ತೈತಿ. ಆದರೆ ಇದು ಲಘು ಆಗಿದ್ದು ಭಾಳ ಖುಷಿ ಆಗತೈತಿ. ಇನ್ನೊಂದು ಏನಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ನಿರ್ದೇಶಕರು, ನಮ್ಮ ಉತ್ತರ ಕರ್ನಾಟಕದ ಭಾಗದ ಹೀರೋ, ಇವರೆಲ್ಲ ಸೇರ್ಕೊಂಡು ಮಾಡಿದ್ದು ನಮಗೆ ಭಾಳ ಖುಷಿ ಕೊಡ್ತೈತಿ. ಯಲಬುರ್ಗದವ್ರ ಅಂತ ಕೇಳ್ಪಟ್ಟೆ ಸರ್. ಆಮೇಲೆ ನಮ್ಮದು ಅಲ್ಲೇ ಬಾಜು ಗದಗ ಕೋಟುಂಬಚ್ಗಿ. ಆಮೇಲೆ ನಮ್ಮ ನಿರ್ಮಾಪಕರು ಎಲ್ಲ ಅದ ಭಾಗದವ್ರು ಅಂತಂದು ಕೇಳ್ಪಟ್ಟೆ. ಭಾಳ ಖುಷಿ ಆಗ್ತೈತಿ. ಉತ್ತರ ಕರ್ನಾಟಕದ ಸಿನಿಮಾಗಳು ಬರಕತ್ತ ಒಂದೊಂದ ಅದು ಹೆಮ್ಮೆ ಐತಿ. ಭಾರಿ ಚಂದ ಐತಿ ಸಾಂಗ್. ರಿಲೀಸ್ ಆಗತ್ತಾ, ದಯಮಾಡಿ ಎಲ್ಲರೂ ಹೋಗಿ ಡಿ ಬೀಟ್ಸ್ನಾಗ ಈ ಸಾಂಗ್ ಕೇಳಿ ಎಂಜಾಯ್ ಮಾಡ್ಬೇಕು. ನಿಮ್ಮ ಹಳೆಯ ನೆನಪನ್ನ ಮೆಲ್ಕು ಹಾಕ್ಬೇಕಂತ ತಮ್ಮಲ್ಲಿ ಕೇಳ್ಕೊಳತ್ತೆ. ನಮಸ್ಕಾರ, ಥ್ಯಾಂಕ್ ಯು. ನಾನು ಅತಿಥಿಯಾಗಿ ಬರಲೇ ಇಲ್ಲ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ನಾನು ಅತಿಥಿ ಅಂತ. ನಾನು ಆ್ಯಸ್ ಎ ಟೀಮ್ ಮೆಂಬರ್ ಬಂದಿದ್ದು. ಸೊ ತುಂಬ ಮಜವಾಗಿದೆ ಅಲ್ವಾ ಹಾಡು? ನೈನಾ ಎಲ್ಲಿದೆಯಾ? ಹೆಂಗಿದೆ ಸಾಂಗು? ಮಾತಾಡು. ಸೂಪರ್ ಆಗಿದೆ ಅಲ್ವಾ? ಸೊ ಖಂಡಿತವಾಗ್ಲೂ ಸಾಂಗ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ. ಎದುರಿಗೆ ಪೂರ್ಣ ಇದ್ದಾರೆ, ನಿರ್ದೇಶಕರು ನಿರ್ಮಾಪಕರು ಇದ್ದಾರೆ ಅಂತ ಹೇಳ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ಈ ಥರ ಮಜವಾಗಿರೋ ಸಾಂಗು ಇದೆ, ಇಮೋಷ್ನಲ್ ಆಗಿರೋವಂಥದ್ದು ಇದೆ, ಸಿಕ್ಕಾಬಡೆ ಚೆನ್ನಾಗಿದೆ. ಇಟ್ಸ್ ಎ ವಂಡರ್ಫುಲ್ ಆಲ್ಬಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲರಿಗೂ ಇದು ಖಂಡಿತ ಇಷ್ಟ ಆಗತ್ತೆ. ಆದಷ್ಟು ನಾವೆಲ್ಲರೂ ಜನ ಕನ್ನಡ ಸಿನಿಮಾ ನೋಡ್ತಾರೆ, ಒಳ್ಳೆ ಹಾಡು ಕೇಳ್ತಾರೆ ಅಂತಲೇ ಇನ್ನು ಹೇಳಕ್ಕೆ ಶುರು ಮಾಡಬೇಕು ಅನ್ಸುತ್ತೆ. ನೋಡ್ತಾ ಇಲ್ಲ ಅಂತ ಹೇಳಿ ನೋಡೋ ಪ್ರೇಕ್ಷಕರು ನೋಡಬಾರ್ದೇನೋ, ನೋಡ್ತಾ ಇಲ್ಲ ಯಾರು, ನಾವು ಕನ್ನಡ ಸಿನಿಮಾಗೆ ಹೋಗೋದು ಬೇಡ ಅಂತ ಆಗತ್ತೆ. ಐ ಥಿಂಕ್ ವಿ ಶುಡ್ ಸ್ಟಾರ್ಟ್ ಟೆಲ್ಲಿಂಗ್, ಇಲ್ಲ ನೋಡ್ತಾರೆ ಜನ,
ನಾವು ಮಾಡೋಣ. ಯಾವುದೋ 50 ಕೋಟಿ 100 ಕೋಟಿ ರೂಪಾಯಿ ಸಿನಿಮಾ ಮಾಡಿದ್ರಷ್ಟೇ ಜನ ನೋಡ್ತಾರೆ ಅಂತ ಅಲ್ವಲ್ಲ, ಅಥವಾ ತುಂಬ ಖರ್ಚು ಮಾಡಿರೋ ಹಾಡು ಮಾತ್ರ ಜನ ಕೇಳ್ತಾರೆ ಅಂತಲ್ಲ. ದುಡ್ಡು ಖರ್ಚು ಮಾಡೋದಕ್ಕೂ ಜನ ಹಾಡನ್ನು ಅಥವಾ ಸಿನಿಮಾನ ಇಷ್ಟಪಡೋದಕ್ಕೂ ಇಟ್ ಈಸ್ ನಾಟ್ ರಿಲೇಟೆಡ್. ತುಂಬ ಚೆನ್ನಾಗಿದೆ ಹಾಡು, ಭಾರಿ ಮಜವಾಗಿತ್ತು. ಆ್ಯಂಡ್ ದ ವೇ ನೀವೆಲ್ಲ ಕಲಾವಿದರು, ದ ವೇ ಯು ಹ್ಯಾವ್ ಸ್ಟೂಡ್ ಬೈ ನಿಮ್ಮ ಸಹ ಕಲಾವಿದರಿಗೆ ಫಂಟಾಸ್ಟಿಕ್. ಆ್ಯಂಡ್ ಹಾಗಿರ್ಬೇಕು ಎಲ್ಲರೂ ಅಂತ ಭಾರಿ ಖುಷಿ ಆಯಿತು. ನಾನು ಇನ್ವಾಲ್ವ್ ಆಗಿ ನಾನು ಕಾಲೇಜ್ ಹುಡುಗಿ ಥರ ಹಿಂಗೆ ಅಂದ್ಕೊಂಡು ಕೂತಿದ್ದೆ. ಭಾರಿ ತುಂಬ ಖುಷಿ ಆಯಿತು. ಆ್ಯಂಡ್ ಎಸ್, ಡೆಫಿನೆಟ್ಟಾಗೆ ಕರ್ನಾಟಕದಾದ್ಯಂತ ಈ ಹಾಡು ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗತ್ತೆ. ಬರೀ ನಾರ್ತ್ ಕರ್ನಾಟಕ ಅಂತ ಅಲ್ಲ, ಇದು ಭಾರಿ ಮಜವಾಗಿದೆ. ಸೊ ವಾಟ್ ಎಲ್ಸ್, ಇನ್ನೇನು ಹೇಳೋದು, ತುಂಬ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ನಾವು ಕೈಲಾದಷ್ಟು ವೆರೈಟಿ ವೇಸ್ನಲ್ಲಿ ವಿ ವಾಂಟ್ ಟು ಪ್ರಮೋಟ್ ಇಟ್. ಬಿಕಾಸ್ ಹೊಸ ನಿರ್ಮಾಪಕರು, ನಿರ್ದೇಶಕರು ಮತ್ತು ಫಸ್ಟ್ ಟೈಮ್ ಹೀರೋ ಆಗಿ ಕಾಣಿಸ್ಕೊಂಡಿರೋರು ಎಲ್ಲರಿಗೂ ನಾವೆಲ್ಲರೂ ಸೇರಿ ಕೈ ಜೋಡಿಸಿದ್ರಷ್ಟೇ ಒಂದು ಪ್ರಾಡಕ್ಟು, ಒಂದು ಹಾಡು ದೊಡ್ಡದಾಗತ್ತೆ ಅಂತ ನಾವಾದರೂ ನಂಬಿದ್ದೀವಿ. ಆಮೇಲೆ ಪೂರ್ಣ ಅವ್ರು ಹೇಳ್ತಾ ಇದ್ರು ಒಂದಷ್ಟು ಸಮಯ ಡಿ ಬೀಟ್ಸ್ ತೊಗೋತಾ ಇರಲಿಲ್ಲ ಅಂತ. ನಾವು ನಾವು ನಾನ್ ಸ್ಟಾಪ್ ಸಿನಿಮಾ ಪ್ರೊಡಕ್ಷನಲ್ಲಿ ಬ್ಯುಸಿ ಇರ್ತಾ ಇದ್ವಿ. ಸೊ ನಾವು ವೈಯಕ್ತಿಕವಾಗಿ, ನಾನಾಗಲಿ ವಿ ಹರಿಕೃಷ್ಣ ಅವರಾಗಲಿ, ನಾವಿಬ್ಬರು ಈ ಕಂಪನಿ ನಡೆಸ್ತೀವಿ. ವಿ ಬಿಲೀವ್ ನಾವು ತೊಗೊಂಡಿದ್ದೀವಿ ಅಂದರೆ ನಮಗೆ ಸಮಯ ಇರಬೇಕು ಅದಕ್ಕೆ ಕೊಡೋದಕ್ಕೆ. ನಮ್ಮದು ಅಂತ ತಲೆ ಮೇಲೆ ಹಾಕ್ಕೊಂಡು ಕೆಲಸ ಮಾಡಬೇಕು. ಈಗ ನಾವು ವಿ ಹ್ಯಾವ್ ಸೆಪ್ರೇಟ್ ಟೀಮ್. ಆಮೇಲೆ ಅಫ್ಕೋರ್ಸ್ ನಾವು ಟೈಮ್ ಕೊಡ್ತೀವಿ. ಸಿನಿಮಾ ಮಾಡ್ತಾ ಇಲ್ಲ ಅನ್ನೋದಲ್ಲ, ಅದ್ರ ಪಾಡ್ಗೆ ಅದು ನಡೀತಾ ಇದೆ. ಈ ಕೆಲಸನೂ ಮಾಡೋದು ಅಂತ ಹೇಳಿ ನಿರಂತರವಾಗಿ ಈಗ ಸಾಕಷ್ಟು ನಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರದ ಆಲ್ಬಮ್ಸ್ನ ತೊಗೋತಾ ಇದ್ದೀವಿ. ಇದು ತುಂಬ ಇಷ್ಟ ಆಯಿತು. ಆ್ಯಂಡ್ ಫಸ್ಟ್ ಟೈಮ್ ಅಸೋಸಿಯೇಟಿಂಗ್ ವಿತ್ ಪೂರ್ಣ, ಆಗಲೇ ಹೇಳಿದೆ ಅಲ್ಲ, ಭಾರಿ ಖುಷಿ ಆಯಿತು. ತುಂಬ ಎಂಥೂಸಿಯಾಸ್ಟಿಕ್ ಆಗೂ ಇದ್ದಾರೆ ನಿರ್ಮಾಪಕರು, ನಿರ್ದೇಶಕರು ಎಲ್ಲ. ಸೊ ಇಂಥ ಒಂದು ತಂಡದ ಜೊತೆ ಕೈ ಜೋಡಿಸೋದು ನಮ್ಮ ಆಶಯ. ತುಂಬ ಒಳ್ಳೆಯದಾಗಲಿ ಎಲ್ಲರಿಗೂ. ಆಲ್ ದ ವೆರಿ ಬೆಸ್ಟ್. ನೀವು ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನಿಮ್ಮ ಜೊತೆ ಅಭಿನಯಿಸಿರುವವರಿಗೆ, ನೀವು ನಿಮ್ಮ ಎಲ್ಲ ಬೇರೆ ಕಲಾವಿದರು ಯಾರ್ಯಾರ ಜೊತೆ ಕೆಲಸ ಮಾಡಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡಿ. ಇದು ಇನ್ನೂ ಎಷ್ಟು ದೊಡ್ಡದಾದರೆ ಅಷ್ಟು ದೊಡ್ಡದನ್ನು ಮಾಡೋದಕ್ಕೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು ವೆರಿ ಮಚ್.